ಬಿಗ್ ಬಾಸ್ ಸೀಸನ್ 12 ಭಾಗಿಯಾಗಿ ಒಂದೇ ವಾರಕ್ಕೆ ವಾಪಸ್ ಬಂದಿದ್ದ ಕರಿಬಸಪ್ಪ ಅವರು ಈಗ ಕಲರ್ಸ್ ಕನ್ನಡದಲ್ಲಿ ಬರ್ತಿರೋ ಕ್ವಾಟ್ಲೆ ಕಿಚನ್ ಸೀಸನ್ 2ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಸೊ ಅವರು ಕ್ವಾಟ್ಲೆನ ಅದರ್ವೈಸ್ ಕಿಚನ್ ಅಂತ ಅವ್ರನ್ನೇ ಮಾತನಾಡ್ಸೋಣ ಏನೆಲ್ಲ ಹೇಳ್ತಾರೆ ಅಂತ. ಸರ್ ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ ಮೇಡಮ್? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಈಗ ಕ್ವಾಟ್ಲೆ ಮಾಡ್ತಾ ಇದ್ದೀರಾ ಕಿಚನ್ಗೆ ಬಂದು, ಕ್ವಾಟ್ಲೆ ಕಿಚನ್ಗೆ. ಸೊ ಹೇಗಿದೆ ಸರ್ ಶೋ, ಹೇಗೆ ಅನ್ನಿಸ್ತಿದೆ ನಿಮಗೆ ಅಂತ? ಮೇಡಮ್ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಏನಂತಂದರೆ ಈಗ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ನಮ್ಮ ಅಭಿಮಾನಿ ದೇವರುಗಳು ಅದನ್ನು ನೋಡಿಬಿಟ್ಟು ಅವರು ಆಶೀರ್ವಾದ ಮಾಡಬೇಕು. ನಾನು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ ರಂಜಿಸೋದಕ್ಕೆ, ಕ್ವಾಟ್ಲೆಯಾಗಿ ಇಲ್ಲಿ ರಂಜಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಓಕೆ ಸೊ ಅದು ಬಂದಮೇಲೆ ಅವರು ನೋಡಬೇಕು, ನೋಡಿ ಆಶೀರ್ವಾದ ಮಾಡಬೇಕು ಮೇಡಮ್. ಸರ್ ಈಗ ಬಿಗ್ ಬಾಸ್ ಮನೆಯಿಂದ ಒಂದೇ ವಾರಕ್ಕೆ ಆಚೆ ಬಂದ್ರಿ. ಸೊ ಅವಾಗ ನಿಮಗೆ ಬೇಸರ ಎಲ್ಲ ಇತ್ತು, ಅಂದರೆ ನಾನು ಇನ್ನೂ ಎಂಟರ್ಟೈನ್ಮೆಂಟ್ ಮಾಡಬೇಕಾಗಿತ್ತು, ಒಂದೇ ವಾರಕ್ಕೆ ಬಂದುಬಿಟ್ಟೆ ಅಂತ ಬೇಜಾರಾಗಿತ್ತು ನಿಮಗೆ. ಸೊ ಅದಾದಮೇಲೂ ಸಹ ಕಲರ್ಸ್ ಕನ್ನಡ ಅವರು ನಿಮಗೆ ಕರೆದ್ಬಿಟ್ಟು ಈ ಒಂದು ಚಾನ್ಸು ಅಂದರೆ ಸತತವಾಗಿ ಅವ್ರು ಕೊಟ್ಕೊಂಡೇ ಬರ್ತಿದ್ದಾರೆ ನಿಮಗೆ ಚಾನ್ಸ್ನ. ಸೊ ಹೇಗೆ ಅನ್ನಿಸ್ತಿದೆ ಈಗ ನಿಮಗೆ, ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ ಅಂತ? ನಿಜವಲ್ಲೂ ತುಂಬ ಖುಷಿ ಇದೆ. ಅಲ್ಲೇನು ನನಗೆ ನಿರಾಸೆ ಆಗಿತ್ತು ಅದೇ ಇಲ್ಲಿ ಈ ಶೋಗಳಲ್ಲಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಈಗ ಭಾಳ ಜನಗಳು ಕರಿಬಸಪ್ಪ ಅಲ್ಲಿನೂ ಏನೂ ತೋರಿಸ್ಲಿಲ್ಲ, ಅಲ್ಲಿ ಒಂದು ವಾರಕ್ಕೆ ಬಂದಂತ ನನಗೆ ಕೂಡ ಇರ್ಬೋದು, ನನ್ನ ಇಷ್ಟಪಡೋಂಥವ್ರು ಯಾರೆಲ್ಲ ಬೇಜಾರು ಪಡ್ಕೊಂಡಿದ್ರಲ್ಲ ಅವರು ಇಲ್ಲಿ ಅದನ್ನು ಹಸುವಿನ ನೀಗಿಸ್ಕೋಬೋದು ಅಂತ ಹೇಳ್ತೀನಿ. ಯಾಕೆಂದರೆ ಈಗ ನನಗೆ ಕಲರ್ಸ್ ಕನ್ನಡದಲ್ಲಿ ಸಿಗ್ತಕ್ಕಂಥ ಅವಕಾಶಗಳನ್ನು ನನ್ನಲ್ಲಿರ್ತಕ್ಕಂಥ ಕಲೆ ಪ್ರತಿಭೆಯನ್ನು ಮತ್ತು ನಾನು ಏನು ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡೋದಕ್ಕೆ ಒಂದು ಒಳ್ಳೆ ಶೋ ಸಿಕ್ಕಿದೆ ಅಂತ ಹೇಳ್ತೀನಿ. ಅದು ಕ್ವಾಟ್ಲೆ ಕಿಚನ್. ಓಕೆ, ಏನು ನೀವು ಕ್ವಾಟ್ಲೆನಾ ಕುಕ್ಕಿಂಗ್ ಮಾಡೋದಾ? ಮೇಡಮ್ ನಾನು ಕ್ವಾಟ್ಲೆ ಮೇಡಮ್, ನಾನು ಕ್ವಾಟ್ಲೆಗೆ ನಾನು ಇದು ಮಾಡ್ತಾಯಿದ್ದೀನಿ. ಕ್ವಾಟ್ಲೆನಲ್ಲಿ ನನಗೆ ಒಂದು ಎಕ್ಸ್ಟ್ರಾ ನನಗೆ ಇರ್ತಕ್ಕಂಥ ಕಲೆ ಪ್ರತಿಭೆನ ಹೊರಗೆ ಹಾಕೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಡುಗೆ ಮಾಡೋಕ್ಕೂ ಬರುತ್ತೆ, ಬಟ್ ಇಲ್ಲಿ ನಾನು ಕ್ವಾಟ್ಲೆ ಆಗಿರೋದ್ರಿಂದ ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೀನಿ. ಜನಗಳು ಏನಪ್ಪ ಕರಿಬಸಪ್ಪ ಮಾತಾಡೋಕ್ಕೆ ಬರಲ್ಲ, ಅಥವಾ ಏನೋ ಜಾಸ್ತಿ ಮಾತಾಡ್ತಾರೆ ಅಥವಾ ಕಡಿಮೆ ಮಾತಾಡ್ತಾರೆ ಅಥವಾ ಇನ್ನೇನು ಅನ್ನೋರಿಗೆ ಅವರೆಲ್ಲ ನೀವೆಲ್ಲ ದಯಮಾಡಿ ನೋಡಿ ಕ್ವಾಟ್ಲೆ ಕಿಚನ್ ಸೀಸನ್ 2. ನೀವೇನು ಕಮ್ಮಿ ಮಾತಾಡ್ತಾ ಇಲ್ಲ, ಜಾಸ್ತಿ ಮಾತಾಡ್ತಾ ಇದ್ರಿ ಸುದೀಪ್ ಸರ್. ಅದಕ್ಕೆ ನಿಮ್ಮನ್ನ ಅಂದರೆ ಕಾಮಿಡಿ ಕೂಡ ಮಾಡ್ತಾಯಿದ್ರು ಕರಿಬಸಪ್ಪ ಅವರೇ ಸಾಕು ಸಾಕು ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಬೇಕು ಇಲ್ಲಿ ಕ್ವಾಟ್ಲೆ ಕೊಡೋಕ್ಕೆ. ಸೊ ಮಾತಿನಲ್ಲೇ ಎಲ್ರಿಗೂ ಬೇಜಾನ್ ಕ್ವಾಟ್ಲೆ ಕೊಡ್ತಿದ್ದೀರಾ ಅನ್ಸುತ್ತೆ ಹಂಗಾದ್ರೆ. ಖಂಡಿತ. ಈಗ ಜನಗಳಿಗೆ ಏನು ಬೇಕಂದರೆ ಮನೋರಂಜನೆ ಬೇಕು. ಈಗ ನಾನು ಮಾತಾಡ್ತೀನೋ ಅಥವಾ ಎಂಟರ್ಟೈನ್ಮೆಂಟ್ ಮಾಡ್ತೀನೋ ಅಥವಾ ಏನು ಮಾಡ್ತೀನೋ, ಬಟ್ ಎಲ್ಲ ಅದನ್ನು ಕೂಡ ಅಭಿಮಾನಿ ದೇವರುಗಳಿಗೆ ಅದು ನಿಮ್ಮನ್ನು ರಂಜಿಸೋದಕ್ಕೆ ಮಾತ್ರನೇ ಆಗಿರುತ್ತೆ. ಅದು ಇನ್ನು ಹೊರತುಪಡಿಸಿ ಬೇರೆ ಏನಾಗೋದಕ್ಕೆ ಇನ್ನು ಸಾಧ್ಯನೇ ಇಲ್ಲ. ಓಕೆ, ಪ್ರತಿ ವಾರ ಒಂದೊಂದು ಗೆಟಪ್ ಕೊಡ್ತಾರೆ. ಸೊ ಈ ವಾರ ನಿಮ್ಮದು ಗೆಟಪ್ ಯಾವುದು, ಹೋದ ವೀಕ್ ಯಾವ್ದು ಗೆಟಪ್ ಹಾಕಿದ್ರಿ ಅಂತ? ಮೇಡಮ್ ನಾನು ಹೋದ ವಾರ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮಯೂರ ವರ್ಮನಾಗಿ ನಾನು ಮಾಡಿದ್ದೆ ಕ್ವಾಟ್ಲೆ ಕಿಚನಲ್ಲಿ. ಅದರಲ್ಲಿ ನಾನು ಭಾಳ ಚೆನ್ನಾಗಿ, ನಾನು ಹೇಳೋದಕ್ಕಿಂತ ಅದು ಮಾಡಿದ್ದೀನಿ. ಯಾಕಂದರೆ ಈಗ ಒರಿಜಿನಲಲ್ಲಿ ಡೈಲಾಗೆಲ್ಲ ಕೇಳಿರ್ತಾರೆ ನೀವು. ನಾವು ಕದಂಬರರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರನಾಡಿಗಳಲ್ಲಿ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿ ಆಗಿರಲಿ, ಅವನು ಎಂಥ ಅನ್ಯಾಯ ದುಷ್ಟವೇ ಎಸಗಿರಲಿ, ಅಸಹಾಯಕನಾದ ನನಗೆ ಕರುಣೆ ತೋರುವುದು ನಮ್ಮ ಹುಟ್ಟುಗುಣ. ರಾಜ್ಯವನ್ನು ಹೇಗೆ ಪಡೆದುಕೊಳ್ಳಬೇಕೆಂಬುದು ನಮಗೆ ತಿಳಿದಿದೆ, ಜಾಗ್ರತೆ. ಇದು ಮಯೂರ ಚಿತ್ರದಲ್ಲಿ ನೋಡಿದ್ದೀರ. ಬಟ್ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಗೆಟಪ್ ಹಾಕ್ಕೊಂಡು ನಾನು ಕ್ವಾಟ್ಲೆ ಕಿಚನಲ್ಲಿ ಮಾಡಿರ್ತಕ್ಕಂಥ ಒಂದು ಡೈಲಾಗ್ ಏನಂತಂದರೆ, ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ಅಡುಗೆ ಮನೆಯ ಬಡ್ಜೆಟನ್ನು ಕಬಳಿಸಿ ಮೆರೆಯುತ್ತಿರುವ ಕುಕ್ಕುಗಳೇ, ಯಾವ ಗೃಹಿಣಿಯ ನೆಮ್ಮದಿ ನಿಮ್ಮ ಕಾಲ್ ತುಳಿತಕ್ಕೆ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ, ಆ ಮಹಾ ಅಡುಗೆ ಮನೆಯಿಂದ ಹಸುವಿನ ಜ್ವಾಲೆ ಮತ್ತೆ ತಲೆ ಎತ್ತಿ ನಿಂತಿದೆ. ನಿಮ್ಮಂತಹ ಉಪ್ಪಿನಕಾಯಿಗಳನ್ನು ಸೊಲ್ಲಡಗಿಸಿ ನಮ್ಮ ಅಡುಗೆ ಮನೆಯಿಂದ ನಿಮ್ಮನ್ನೆಲ್ಲ ಬಡಿದೋಡಿಸಿ ಇದೇ ಡೈನಿಂಗ್ ಟೇಬಲ್ನ ರತ್ನ ಸಿಂಹಾಸನದ ಮೇಲೆ ಮತ್ತೆ ನಮ್ಮ ಬಿರಿಯಾನಿ ರಾಜಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವ ಸಮಯ ಹತ್ತಿರವಾಗುತ್ತಿದೆ. ನಿಮ್ಮಂತಹ 100 ಕೋಟಿ ಕುಕ್ಕುಗಳಿಂದ ನಿರಂತರ ದಾಳಿಯಿಂದ ಸಲ್ಲದು ಎಂದು ಪ್ರತ್ಯಕ್ಷ ಮಾಡಿ ಪ್ರಮಾಣ ಮಾಡಿ ಹೇಳುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಇದು ನಮ್ಮ ಕ್ವಾಟ್ಲೆ ಕಿಚನಲ್ಲಿ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಶೇಡಲ್ಲಿ ಒಂದು ಮಾಡ್ತಕ್ಕಂಥ ಒಂದು ಡೈಲಾಗ್ ಇದು. ಸೊ ಈಗ ನಾವೆಲ್ಲ ಅದನ್ನು ಪ್ರಯತ್ನ ಪಟ್ಟೆಲ್ಲ ಮಾಡಿದ್ದೀವಿ. ಅಭಿಮಾನಿ ದೇವರುಗಳು ಈಗ ನಾವಿಲ್ಲೇನೋ ಒಂದು ಅಡುಗೆ ಮಾಡಿ ತಯಾರು ಮಾಡಿ ಇದು ಮಾಡಿದ್ವಿ, ಅವ್ರಿಗೆ ಬಡಿಸಿದ್ದೀವಿ. ಅವರು ತಿಂದ್ಬಿಟ್ಟು ರುಚಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಆಶೀರ್ವಾದ ಮಾಡಬೇಕು. ಎಲ್ಲ ಅವರ ಅಭಿಮಾನಿ ದೇವರುಗಳಿಗೋಸ್ಕರ ನಾವು ಮಾಡ್ತಾಯಿದ್ದೀವಿ ಮೇಡಮ್. ಸ್ವಲ್ಪ ಮಾಡ್ತಾಯಿದ್ದೀವಿ ಮೇಡಮ್. ಬಟ್ ನಾನು ಹೇಳ್ತಿರೋದು ಏನಂದರೆ, ನಾವು ಇವಾಗ ಏನೋ ಡೈಲಾಗು ಮತ್ತು ನಾವೇನು ಇದನ್ನೆಲ್ಲ ಅಭಿನಯ ಮಾಡಿದ್ದೀವಲ್ಲ, ಎಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೋಸ್ಕರ, ಅವ್ರಿಗೋಸ್ಕರನೇ ಇದನ್ನು ನಾನು ಮಾಡಿದ್ದೀನಿ. ಅವರು ಅದನ್ನು ನೋಡಿಬಿಟ್ಟು ಟೇಸ್ಟ್ ಇದೆಯೋ ಇಲ್ಲೋ, ಕರಿಬಸಪ್ಪ ಚೆನ್ನಾಗಿ ಕ್ವಾಟ್ಲೆ ಕೊಡ್ತಾ ಇದ್ದಾರೋ ಅಥವಾ ಅಭಿನಯಿಸರೋ ಅಥವಾ ಏನು ಅನ್ನೋದನ್ನು ಅವರು ನನಗೆ ಈ ಮುಖಾಂತರವಾಗಿ ಅವರು ಆಶೀರ್ವಾದ ಮಾಡ್ಬೋದು ಅಂತ ಹೇಳ್ತೀನಿ. ಕ್ವಾಟ್ಲೆ ಕಿಚನ್ ಸೀಸನ್ 2 ಇದರಲ್ಲಿ
ಸರ್ ಈಗ ಈ ಡೈಲಾಗ್ ಹೇಳಿದ್ರಲ್ಲ, ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ ಅದನ್ನು ಅಂತ? ಇಲ್ಲ ಮೇಡಮ್, ಇಲ್ಲೆಲ್ಲ ದಿನಗಟ್ಟಲೆ ಟೈಮ್ ಇಲ್ಲ. ಈಗ ಆನ್ ಸ್ಪಾಟೇ ಡೈಲಾಗ್ ಕೊಡ್ತಾರೆ, ಆ ಥರದ್ದೆಲ್ಲ ಇಲ್ಲ ಇಲ್ಲಿ. ಯಾರೂ ಕೂಡ ಸ್ಕ್ರಿಪ್ಟೆಡ್ ಇಲ್ಲ ಇದು. ಇಲ್ಲಿ ಸ್ಕ್ರಿಪ್ಟೆಡ್ಡು ಡೈಲಾಗು ಹೇಳಿ ಅವೆಲ್ಲ ಚಾನ್ಸೇ ಇಲ್ಲ. ಯಾಕಂದರೆ ಇಲ್ಲಿ ಕಾಂಪಿಟೇಷನ್ ಇದು. ಈಗ ನೀವು ಬಿಗ್ ಬಾಸ್ ಮನೇಲಿ ಯಾವ ಥರದ್ದೆಲ್ಲ ನೋಡಿರ್ತೀರಲ್ಲ, ಅಲ್ಲಿ ಸ್ಕ್ರಿಪ್ಟೆಡ್ ಅಲ್ಲ. ಅಲ್ಲಿ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ, ನಿಮ್ಮಲ್ಲಿ ನೀವು ನಿಜವಾಗ್ಲೂ ನೀವು ಪ್ರತಿಭಾವಂತರಿದ್ದರೆ, ನಿಮ್ಮಲ್ಲಿ ನೀವು ವ್ಯಕ್ತಿಗತವಾಗಿ ಏನಾದರೂ ಒಂದು ಪ್ರತಿಭಟನೆಯಿದ್ದರೆ ನೀವು ಅಲ್ಲಿ ನೀವು ಪ್ರೂವ್ ಮಾಡ್ಕೋಬೋದು. ಅದೇ ಥರದ್ದು ಕ್ವಾಟ್ಲೆ ಕಿಚನಲ್ಲಿ ಕೂಡ ಅದೇ ಥರನೇ. ನಿಜವಾಗ್ಲೂ ನಿಮ್ಮಲ್ಲಿ ಕಲೆ ಪ್ರತಿಭೆ ಇದ್ದರೆ ನೀವು ಅದನ್ನು ತೋರಿಸ್ಕೊಳ್ಳೋದಕ್ಕೆ ಇದು ಒಂದು ಬಿಗ್ ಬಾಸ್ ಥರನೇ ಅಂತ ಹೇಳ್ತೀನಿ ನಾನು. ಕ್ವಾಟ್ಲೆ ಕಿಚನ್ ಇಲ್ಲಿ ಸ್ಕ್ರಿಪ್ಟೆಡ್ ಇಲ್ಲ. ಅಂದರೆ ಹೇಳ್ತಾರೆ ಇದು ಕುಕ್ಕು, ಇವನು ಕ್ವಾಟ್ಲೆ, ಬಟ್ ಇದನ್ನು ನಿಮ್ಗೆ ಅವ್ರ ಕಂಡೀಷನ್ ಹೇಳ್ತಾರೆ, ಈ ಥರ ಅಂತ ಇರುತ್ತೆ ಅಷ್ಟೇ. ಕೆಲವೊಂದು ಸಣ್ಣದ ಒಂದು ಸೀಕ್ವೆನ್ಸ್ ಹೇಳ್ತಾರೆ ಅಷ್ಟೇ. ಈಗ ನೀವು ಮಯೂರ ವರ್ಮ ನೀವು ಈ ಸರಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಈ ಥರದ್ದು ಮಯೂರನಾಗೆ ನೀವು ಇರಬೇಕಾಗುತ್ತೆ ಅಂತಾರೆ ಅಷ್ಟೇ. ಅಲ್ಲಿ ವ್ಯಕ್ತಿಗತವಾಗಿ ಅಲ್ಲಿ ಏನು ಬರ್ತದೋ ಅದನ್ನು ನೀವೇ ಫೇಸ್ ಮಾಡಬೇಕು. ರೀಟೇಕ್ ಆಗಲಿ ಮತ್ತು ಅದೆಲ್ಲ ಇಲ್ಲ, ಯಾರು ಹೇಳ್ಕೊಡೋದಾಗಲಿ ಅವೆಲ್ಲ ಯಾವುದು ಒನ್ ಮೋರ್ ಇಲ್ಲ, ಏನಿಲ್ಲ. ಎಲ್ಲ ಡೈರೆಕ್ಟ್ ಲೈವೇ ಅದು ಫುಲ್ಲು. ಯಾವ ಡೈಲಾಗು ಸ್ಕ್ರಿಪ್ಟೆಡ್ ಇಲ್ಲ. ಎಷ್ಟು ದಿನ ತಯಾರಾದ್ವಿ, ಡ್ಯಾನ್ಸು ಸಿಂಗಿಂಗು ಏನೂ ಇಲ್ಲ, ಆನ್ ಸ್ಪಾಟ್ ಎಲ್ಲ ಮೇಡಮ್. ಕ್ವಾಟ್ಲೆ ಕಿಚನಲ್ಲಿ ಇತ್ತಲ್ಲ, ನಾವಂತಲ್ಲ ಎಲ್ಲರದ್ದು ಅಷ್ಟೇ ಮೇಡಮ್. ಯಾರು ಇಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಬಂದು ಯಾರು ಹೇಳೋರಂಥ ಸೀನೇ ಇಲ್ಲ ಇಲ್ಲಿ. ಹಾಂ ಮೇಡಮ್. ಈ ವಾರ ಯಾರ್ದು ಅಂತ ಗೆಟಪ್ ಮೇಡಮ್? ಅದೇ ಈ ವಾರ ಈಗ ನಮ್ಮ ಕಲರ್ಸ್ ಕನ್ನಡದವ್ರು ಏನು ಬೈಕ್ ಅಂತಾರೇನೋ ಗೊತ್ತಿಲ್ಲ, ನಂದು ಈ ವಾರ ಕನ್ವರ್ಲಾಲ್ ಆಗಿ ನಾನು ಬರ್ತಾಯಿದ್ದೀನಿ. ರೆಬಲ್ ಸ್ಟಾರ್. ಎಸ್, ರೆಬಲ್ ಸ್ಟಾರ್. ಹೌದು, ರೆಬಲ್ ಸ್ಟಾರ್. ಕುತ್ತೆ ಕರಿಬ ಸಪ್ಪ ನಹಿ, ಕಿಚನ್ ಕಿಂಗ್ ಕರಿಬೆ ಸೊಪ್ಪು ಬೋಲೋ. ನನ್ನ ತಂಟೆಗೆ ಬಂದ್ರೆ ಮಣೆ ಮೇಲೆ ಮರಗೆಣ್ಸಿಟ್ಟು ಕಚ್ಚ ಕನ್ಸ್ದಂಗೆ ಕಚ್ಚ ಕನ್ಸ್ಬಿಡ್ತೀನಿ. ಹೆತ್ತು ಯಾರನ್ನೇ ಕೇಳೋ, ಈ ಕರಿಬಸಪ್ಪ ಖಾರ ಉಪ್ಪು ಆಗ್ತಾನೆ ಅನ್ನೋದು ಎಷ್ಟು ಸರಿ ಇದೆಯೋ, ಯಾರು ನಾಲ್ಗೆ ಸರಿ ಇಲ್ದವ್ರನ್ನ ಕಚ್ಚ ಕಾಣಿಸ್ಬಿಡ್ತೇನೆ. ಈ ಕರಿಬಸಪ್ಪನ್ನ ಮೂರು ವಿಸಿಲ್ ಹೊಡೆಯೋ ಸೈಲೆಂಟ್ ಕುಕ್ಕರ್ ಅಂದ್ಕೊಂಡಿದ್ರಾ? ಒಂದೇ ಒಂದು ವಿಸಿಲ್ ಹೊಡೆದ್ರೂ ಬ್ಲಾಸ್ಟ್ ಆಗೋ ಮಿಷಿನ್ ಗನ್ನು ಕಣ ಇವನು. ಅಡುಗೆ ಮನೆಯಲ್ಲಿ ಎಣ್ಣೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದರೆ ಬರೀ ಕಾಂಪೌಂಡವ್ರಿಗೆ ಮಾತ್ರ ಘಾಟು. ಈ ಕರಿಬಸಪ್ಪ ತಲೆ ಕೆಟ್ಟು ಒಗ್ಗರಣೆ ಹಾಕಿದರೆ ಮೂಗಿಗೆ ಘಾಟ್ ಹತ್ಕೊಂಡು ಕೆಮ್ಮು ಹತ್ಕೊಂಡು 10 ಕಿಲೋಮೀಟ್ರ್ ಗಂಟ್ಲೆ ಓಡಬೇಕಾಗುತ್ತೆ. ಕುತ್ತೆ ಕರಿಬಸಪ್ಪ ನಹಿ, ಕರಿಬೆ ಸಪ್ಪು ಬೋಲೋ.